ರಾಮಾಚಾರಿ ಧಾರಾವಾಹಿಯಲ್ಲಿ ನಾರಾಯಣ ಆಚಾರ್ಯ ಪತ್ನಿ ಹಾಗೂ ರಾಮಾಚಾರಿ ತಾಯಿ ಪಾತ್ರದಲ್ಲಿ ನಟಿಸುತ್ತಿರುವ ಅಂಜಲಿ ಯಾರೆಂದು ಹಲವರಿಗೆ ತಿಳಿದಿಲ್ಲ. ಈಕೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದರು. ಬರೋಬ್ಬರಿ 21 ವರ್ಷಗಳ ಕಾಲ ದೊಡ್ಡ ಬ್ರೇಕ್ ಪಡೆದಿದ್ದ ನಟಿ ಅಂಜಲಿ ಪುನಃ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಕಂಬ್ಯಾಕ್ ಮಾಡಿದರು. ಎಲ್ಲಾ ಧಾರಾವಾಹಿಗಳಲ್ಲಿಯೂ ಕೂಡ ಅಮ್ಮನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಅಂಜಲಿ ಇನ್ಮುಂದೆ ಮತ್ತೊಂದು ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಟಿ ಅಂಜಲಿ ಸುಧಾಕರ್ ಅನಂತನ ಅವತಾರ, ಅವನೇ ನನ್ನ ಗಂಡ, ತರ್ಲೆ ನನ್ ಮಗ, ಗಣೇಶನ ಮದುವೆ, ನಾನು ನಕ್ಕರೆ ಆಲು ಸಕ್ಕರೆ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದವರು. 1988ರಲ್ಲಿ ಕಾಶಿನಾಥ್, ಶಂಕರ್ ನಾಗ್, ಅನಂತ್ ನಾಗ್ ಸೇರಿದಂತೆ ಬಿಗ್ ಸ್ಟಾರ್ಗಳ ಜೊತೆಗೆ ಮಿಂಚಿದರು. ಬೋಲ್ಡ್ ಪಾತ್ರಗಳ ಮೂಲಕ ಸುದ್ದಿಯಲ್ಲಿದ್ದ ನಟಿ ದಿಢೀರನೆ ಸಿನಿಮಾಗಳಿಂದ ಕಣ್ಮರೆಯಾಗಿದ್ದರು. ಇದ್ದಕ್ಕಿದ್ದ ಹಾಗೆ ಪರ್ಸನಲ್ ಲೈಫ್ಗಾಗಿ ವಿದೇಶಕ್ಕೆ ಹಾರಿದ ನಟಿ ಮತ್ತೆ ವಾಪಸ್ ಆಗಿದ್ದು 21 ವರ್ಷಗಳ ಬಳಿಕ. ಭಾರತಕ್ಕೆ ಬಂದ ಮೇಲೆ ಮತ್ತೆ ನಟನೆಯತ್ತ ಒಲವು ತೋರಿದರು. ಸದ್ಯ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಮತ್ತೆ ಸಿನಿಮಾಗೆ ಯಾವಾಗ ಬರುತ್ತಾರೆ ಎಂಬ ಕುತೂಹಲದಲ್ಲಿಯೇ ಸಿನಿಪ್ರಿಯರು ಕಾಯುತ್ತಿದ್ದಾರೆ. ಈಗಲೂ ಅಂಜಲಿ ಮಾಡರ್ನ್ ಉಡುಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತಾರೆ. ಉದಯ ಟಿವಿಯ ಸೇವಂತಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ರಾಮಾಚಾರಿ ಧಾರಾವಾಹಿಯಲ್ಲಿ ಸದ್ಯ ಅಂಜಲಿ ಅವರು ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಈಗ ಮತ್ತೊಂದು ಧಾರಾವಾಹಿಗೂ ಬಣ್ಣ ಹಚ್ಚಿದ್ದು ರೀಲ್ಸ್ ಒಂದರಲ್ಲಿ ಈ ಸತ್ಯ ಬಯಲಾಗಿದೆ. ಜೀ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪ್ರೋಮೋವನ್ನ ಎಲ್ಲರೂ ನೋಡಿಯೇ ಇರುತ್ತಾರೆ. ಇದರಲ್ಲಿ ನಟಿ ಮಾನಸಾ ಮನೋಹರ್ ಕೂಡ ನಟಿಸುತ್ತಿದ್ದಾರೆ. ಇದೀಗ ಮಾನಸಾ ಮನೋಹರ್, ಶ್ವೇತಾ ಇರುವ ರೀಲ್ಸ್ ಒಂದರಲ್ಲಿ ನಟಿ ಅಂಜಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಅಂಜಲಿ ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ತಂಡದಲ್ಲಿ ಒಬ್ಬರು ಎಂಬುದು ಕನ್ಫರ್ಮ್ ಆಗಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಕಥೆಯು ತುಂಬು ಕುಟುಂಬದಾಗಿದ್ದು ಶ್ರೀನಿವಾಸ ಹಾಗೂ ಆತನ ಪತ್ನಿ ಲಕ್ಷ್ಮಿ ಇಬ್ಬರು ಪ್ರಮುಖ ಪಾತ್ರಗಳಾಗಿವೆ. ಲಕ್ಷ್ಮಿಗೆ ತನ್ನ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ಎಂಬುದೇ ದೊಡ್ಡ ಕನಸು. ಗಂಡನಿಗೆ ಮನೆ ಕಟ್ಟುವ ಕನಸು. ಲಕ್ಷ್ಮಿ ಪಾತ್ರಕ್ಕೆ ನಟಿ ಶ್ವೇತಾ ಬಣ್ಣ ಹಚ್ಚಿದ್ದಾರೆ. ಧಾರಾವಾಹಿಯ ಪ್ರೋಮೋದಲ್ಲಿ ವಾಹಿನಿಯು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಎಂದು ಹಂಬಲಿಸುವ ಪ್ರೀತಿ ತುಂಬು ಕುಟುಂಬದ ಕತೆ ಲಕ್ಷ್ಮೀ ನಿವಾಸ ಎಂಬ ಟೈಟಲ್ ಅನ್ನ ನೀಡಿದೆ. ಹಿರಿಯ ನಟಿ ಶ್ವೇತಾ, ದಿಶಾ ಮದನ್, ದಿವ್ಯಶ್ರೀ ಗ್ರಾಮ, ಚಂದನಾ ಅನಂತಕೃಷ್ಣ, ಮಾನಸಾ ಮನೋಹರ್, ಅಂಜಲಿ ಸುಧಾಕರ್ ಸೇರಿದಂತೆ ಹಲವು ನಟ ನಟಿಯರು ಈ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಶೀಘ್ರದಲ್ಲಿ ಧಾರಾವಾಹಿ ಪ್ರಸಾರವಾಗಲಿದೆ. ಹಾಗಾದರೆ ಯಾವ ಧಾರಾವಾಹಿ ಮುಕ್ತಾಯವಾಗುತ್ತದೆ ಅನ್ನುವ ಕುತೂಹಲ ವೀಕ್ಷಕರಿಗೆ ಹೆಚ್ಚಾಗಿದೆ. ಇನ್ನಷ್ಟು ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.